ಇದೇ ದೇವಸ್ಥಾನಗಳಲ್ಲಿ ಚರ್ಚ್ಗಳಲ್ಲಿ ನೀವು ಕರೆಕ್ಟಾಗಿ ನೋಡಿ ಗಂಟೆಗಳು ಯಾಕೆ ಇರುತ್ತೆ ಅಂದ್ರೆ ಆ ಗಂಟೆ ಕೆಳಗೆ ನಿಂತ್ಕೊಂಡು ನೀವು ಅದು ಹೊಡೆದಿದ್ರೆ ಅದು ಒಂದು ವೈಬ್ರೇಷನ್ ಕೊಡುತ್ತೆ, ಒಂದು ಫ್ರೀಕ್ವೆನ್ಸಿ ವೈಬ್ರೇಷನ್ ಕೊಡುತ್ತೆ. ಅವಾಗ ನಿಮ್ಮ ಲಾಜಿಕ್ ಕ್ಲೋಸ್ ಆಗುತ್ತೆ. ಅದು ಹೊಡೆದ್ಬಿಟ್ಟು ಹಂಗೆ ಕಣ್ಣು ಮುಚ್ಕೊಂಡು ನಿಂತ್ಕೊಂಡ್ರೆ ನಿಮ್ಗೊಂದು ಅನುಭವ ಬರುತ್ತೆ. ಸೌಂಡ್ ಫ್ರೀಕ್ವೆನ್ಸಿಯನ್ನು ಮಾಡುತ್ತೆ. ಆ ಮೆಡಿಟೇಷನ್ ಟೈಮಲ್ಲಿ ಮ್ಯೂಸಿಕ್ ನುಡಿಸಿದ್ರೆ ಡೀಪ್ ಮೆಡಿಟೇಷನ್ಗೆ ಹೋಗ್ಬಿಟ್ಟು. ಸೊ ನೈಟ್ ಶಿಫ್ಟಲ್ಲಿ ವರ್ಕಿಂಗ್ ಹೆಂಗೆ ಈಗ ಅವರು ಈ ಸೌಂಡ್ ಹೀಲಿಂಗ್ ಮೆಡಿಟೇಷನ್ ಅನ್ನೋದು ಅವರು 100% ಮಾಡಲೇಬೇಕು. ಎಂಟೈರ್ ಬಯಾಲಜಿಕಲ್ ಸಿಸ್ಟಮೇ ಅವ್ರಿಗೆ ಡಿಫ್ರೆಂಟ್ ಆಗಿದೆ. ಅಂದ್ರೆ ನೇಚರ್ಗೆ ವಿರುದ್ಧವಾಗಿ ಅವರು ಕೆಲಸ ಮಾಡ್ತಾರೆ. ಸ್ನೋರಿಂಗ್, ಗೊರಕೆ ಹೊಡೆಯೋದು. ಮ್ಯಾಕ್ಸಿಮಮ್ ಜನಕ್ಕೆ ಗೊರಕೆ ಯಾಕೆ ಬರ್ತಾ ಇದೆ ಅಂದ್ರೆ ಬಿಕಾಸ್ ಆಫ್ ದ ಸ್ಟ್ರೆಸ್. ಅವ್ರದ್ದು ಮಾತ್ರ ಇಲ್ಲ, ಪಕ್ಕ ಇರೋರ್ದು ನರಕನೇ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ನನ್ನ ದೊಡ್ಡಪ್ಪ ಅಪ್ಪ ಎಲ್ಲಾರನ್ನು ಸೌಂಡ್ ಇಂಜಿನಿಯರ್ಸ್. ಒಬ್ಬ ತಾಯಿ ಬಂದ್ರು ನನ್ನ ಹತ್ರ, ಏನೋ ಒಂದು ಮಾಡಿ ಸರ್ ನಮ್ಮ ಮಗಳಿಗೆ ಹೆಲ್ಪ್ ಮಾಡಿ ಅಂದ್ರು. ಏನಾಯ್ತಂದ್ರೆ 8 ವರ್ಷ ಆಯ್ತು ರೂಮಿಂದ ಹೊರಗೆ ಬರ್ತಾ ಇಲ್ಲ. 8 ವರ್ಷ ಊಟ ಮಾಡ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ, ಯಾರ ಹತ್ರನೂ ಮಾತಾಡ್ತಾ ಇಲ್ಲ, ಬರೀ ಆ ಫೋನ್ ಇಟ್ಕೊಂಡು 8 ವರ್ಷ. ಕ್ಯಾನ್ ಯು ಇಮ್ಯಾಜಿನ್? ಯಾಕೆ ನಿದ್ದೆ ಬರ್ತಿಲ್ಲ ಇತ್ತೀಚೆಗೆ ಜನಗಳಿಗೆ? ಇವಾಗ ಫಸ್ಟ್ ನಿಮ್ಮ ನರ್ವಸ್ ಸಿಸ್ಟಮ್ ಕಾಮ್ ಆಗ್ಬೇಕು, ಎಮೋಷನ್ಸ್ ರಿಲ್ಯಾಕ್ಸ್ ಆಗ್ಬೇಕು, ಹಾರ್ಟ್ ರೇಟು ನಾರ್ಮಲ್ಗೆ ಬರುತ್ತೆ. ಆವಾಗ ಬ್ರೈನ್ ವೇವ್ಸ್ ಕಮ್ಮಿಯಾಗಿ ನಿದ್ರೆ ಅನ್ನೋದು ಬರುತ್ತೆ. ನಿದ್ರೆ ಬರಬೇಕು ಅಂದ್ರೆ ಬ್ರೈನ್ ಇಂದ ಒಂದು ಲಿಕ್ವಿಡ್ ರಿಲೀಸ್ ಆಗಬೇಕು. ಅದ ಹೆಸರು ಏನಂದ್ರೆ ಮೆಲಟನಿನ್ ಅಂತಾರೆ. ಫಸ್ಟ್ 90 ಮಿನಿಟ್ಸ್ ಅಲ್ಲಿ ಫಸ್ಟ್ 10 ಮಿನಿಟ್ಸ್ ಏನಾಗುತ್ತೆ ಅಂದ್ರೆ ವಿ ಎಂಟರ್ ಇನ್ ಟು ಎ ನಾನ್ ರ್ಯಾಪಿಡ್ ಐ ಮೂವ್ಮೆಂಟ್, ನಾನ್ ರೆಮ್ ಅಂತ. ಅಂದ್ರೆ ಕಣ್ಣು ಮುಚ್ಕೊಳ್ತೀವಿ, ಕಣ್ಣು ಹಿಂಗೆ ಇರುತ್ತೆ, ಬಾಡಿನ ರಿಲ್ಯಾಕ್ಸ್ ಮಾಡೋಕೆ ಟ್ರೈ ಮಾಡ್ತೀವಿ. ಅದೊಂದು 10-15 ಮಿನಿಟ್ಸ್ ಆದ್ಮೇಲೆ ಸೆಕೆಂಡ್ ಸೈಕಲ್ಗೆ ಹೋಗ್ತೀವಿ. ಅದೊಂದು 30 ಮಿನಿಟ್ಸ್ ಆಗುತ್ತೆ. ಬ್ರೈನ್ಸ್ ಇಂದ ಒಂದು ಸೆಲ್ಸ್ ಸಿಗ್ನಲ್ಸ್ ತರ ತುಂಬಾ ರಿಲೀಸ್ ಆಗಿ ಅಂದ್ರೆ ಗೊತ್ತಾಗುತ್ತೆ ಬಾಡಿಗೆ ದಿಸ್ ಗೈ ಸ್ಲೀಪ್. ಅವಾಗ ಡೀಪ್ ಸ್ಲೀಪ್ ಹೋಗ್ತೀವಿ. ಥರ್ಡ್ ಸೈಕಲ್ ಅಲ್ಲಿ ರ್ಯಾಪಿಡ್ ಐ ಮೂವ್ಮೆಂಟ್ ಅನ್ನೋದು ಬರುತ್ತೆ. ಬ್ರೈನ್ ಆಕ್ಚುಲಿ ಓಪನ್ ಮಾಡುತ್ತದೆ ಒಂದು ಡೋರ್. ಅವಾಗ ಈ ಗ್ರಿಪ್ ಹೋಗುತ್ತೆ. ಪೆನ್ಸಿಲ್ ಎತ್ಕೊಂಡು ಮೈಂಡ್ ಅಲ್ಲಿ ಏನ್ ಐಡಿಯಾ ಇದೆಯೋ ಅದನ್ನು ಬರುತ್ತೆ. ಯಾಕಂದ್ರೆ ಬ್ರೈನ್ ಓಪನ್ ಆಗುತ್ತಲ್ವಾ, ಐಡಿಯಾಸ್ ಬರುತ್ತೆ. ಸೊ ಹಿ ವಾಸ್ ಯೂಸಿಂಗ್ ಬ್ರೈನ್ ತನ್ನ ತಾನು ಕ್ಲೀನ್ ಮಾಡ್ಕೋಬೇಕಂದ್ರೂ, ಬಾಡಿ ಪಾರ್ಟು ತನ್ನ ತಾನು ರಿಪೇರ್ ಮಾಡ್ಕೋಬೇಕಂದ್ರೂ ಡೀಪ್ ಸ್ಲೀಪು ಹೋಗ್ಲೇಬೇಕು ಎವ್ರಿ ಡೇ. ಇದು ನೀವು ಮಾಡ್ತಾ ಇಲ್ಲ ಅಂದ್ರೆ ನಿಮ್ಮ ಹೆಲ್ತ್ ನಿಮಗೆ ಬೇಡ ಅಂತ ನೀವು ಡಿಕ್ಲೇರ್ ಮಾಡಿ.